ತುಂಗಭದ್ರಾ ಆರ್ಭಟಕ್ಕೆ ಕೊಚ್ಚಿ ಹೋಗಿದ್ದೆ ರೈತರ ಪಂಪ್ಸೆಟ್ಗಳು. ಆಂಧ್ರ ಮತ್ತು ಕರ್ನಾಟಕ ರೈತರಿಗೆ ಸೇರಿದಂಥ ಪಂಪ್ಸೆಟ್ಗಳು ಕೊಚ್ಚಿ ಹೋಗಿದೆ. ತುಂಗಭದ್ರಾ ಗ್ರಾಮದ ಜಮೀನು ಸಹ ನೀರಲ್ಲಿ ಮುಳುಗಡೆಯಾಗಿದೆ. ಮಂತ್ರಾಲಯ ಮಂಡಳದ ಮಾಧಾವರ ಗ್ರಾಮ ಮುಳುಗಡೆಯಾಗಿದೆ. ರಾಯಚೂರು ಹಾಗೂ ಆಂಧ್ರ ಗಡಿ ಭಾಗದ ರೈತರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಹೊರಹರಿವು ಹೆಚ್ಚಳ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಸೃಷ್ಟಿಸಿದೆ. ಸದ್ಯ ತುಂಗಭದ್ರಾ ಜಲಾಶಯದಿಂದ 94,551 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ. ಅಂದರೆ ಹೊರಹರಿವು 94,551 ಕ್ಯೂಸೆಕ್. 1,633 ಅಡಿ ಎತ್ತರದ ಜಲಾಶಯದಲ್ಲಿ ಈಗಾಗಲೇ 1,624.53 ಅಡಿಯಷ್ಟು ನೀರು ಸಂಗ್ರಹ ಆಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಾದ್ಯಂತ ಸುರಿತಾ ಇರುವಂತಹ ಮಳೆಗೆ ತುಂಗಭದ್ರಾ ನದಿ ಭರ್ತಿಯಾಗಿದೆ. ನಾನಿವಾಗ ತುಂಗಭದ್ರಾ ನದಿ ತಟದಲ್ಲೇ ಇರುವಂಥದ್ದು. ವಿಜುವಲ್ಸ್ ಅಲ್ಲಿನೂ ಸಹ ತೋರಿಸ್ತಾ ಹೋಗ್ತೇನೆ. ತುಂಗಭದ್ರಾ ನದಿ ಸಂಪೂರ್ಣವಾಗಿ ಭರ್ತಿಯಾಗಿ ಮೈದುಂಬಿ ಹರಿತಾ ಇದೆ. ಕಂಪ್ಲೀಟಾಗಿ ಸತತ 8 ದಿನಗಳಿಂದನೂ ಏನು ರಾಜ್ಯಾದ್ಯಂತ ಹಾಗೂ ತುಂಗಭದ್ರಾ ನದಿ ಪ್ರದೇಶದಲ್ಲೇನು ಅತಿಯಾದ ಮಳೆ ಆಗ್ತಾ ಇದೆ. ಇದ್ರ ಪರಿಣಾಮವಾಗಿ ಸಾಕಷ್ಟು ಅನುಕೂಲಗಳನ್ನಾಗಿದೆ, ಅನಾನುಕೂಲಗಳನ್ನು ಆಗಿದೆ. ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಹಾಗೇನೆ ರೈತರಿಗೂ ಸಹ ಹೇಳೋಕ್ಕಾಗದೇ ಇರುವಂತಹ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ನಾವೀಗ ವಿಜುವಲ್ಸಲ್ಲಿನೂ ಸಹ ತೋರಿಸ್ತಾ ಇದ್ದೀವಿ. ಏನು ರಾಯಚೂರು ತಾಲೂಕಿನ ರಾಯಚೂರು ಮತ್ತು ಆಂಧ್ರ ಗಡಿ ಭಾಗದಲ್ಲಿರುವಂತಹ ಈ ಒಂದು ತುಂಗಭದ್ರಾ ನದಿ ಸೇತುವೆಯ ದಡದಲ್ಲಿರುವಂತಹ ಪಂಪ್ಸೆಟ್ಗಳು ಕಂಪ್ಲೀಟಾಗಿ ನೀರಲ್ಲಿ ಮುಳುಗಿ ಹೋಗಿವೆ. ಇದ್ರ ಪರಿಣಾಮವಾಗಿ ರೈತರು ಸಹ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಮೋಟಾರ್ ಪಂಪ್ಸೆಟ್ಗಳಲ್ಲೂ ಸಹ ನೀರಿನಲ್ಲಿ ಕೊಚ್ಚಿ ಹೋಗ್ತದೆ. ಪ್ರತಿ ವರ್ಷವೂ ಸಹ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಉದ್ಭವ ಆಗ್ತದೆ. ಯಾವಾಗ ನೀರು ಹೆಚ್ಚಿನ ಪ್ರಮಾಣದಲ್ಲಿ ತುಂಗಭದ್ರಾ ನದಿಗೆ ಹರಿಬಿಡ್ತಾರೆ ಅನ್ನುವಂತಹ ಒಂದು ಸೂಚನೆ ಸಿಗುತ್ತೋ ಆವಾಗ ಪಂಪ್ಸೆಟ್ಗಳನ್ನು ಹೊರಗಡೆ ತಂದು ಹಾಕುವಂತಹ ರೈತರು. ಆದರೆ ಈ ಬಾರಿ ಯಾಕೋ ಇಲ್ಲೇ ಬಿಟ್ಟಿದ್ದಾರೆ. ಸಾಕಷ್ಟು ಪಂಪ್ಸೆಟ್ಗಳನ್ನು ಸಹ ಕೊಚ್ಕೊಂಡು ಹೋಗಿದೆ. ಯಾಕೆಂದರೆ ಏಕಾಏಕಿ ಈ ನೀರಿನ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇರುವಂತಹ ಪರಿಣಾಮವಾಗಿ ಪಂಪ್ಸೆಟ್ಗಳ ಜೊತೆಗೆ ಜಮೀನುಗಳಲ್ಲೂ ಸಹ ನೀರು ನಿಂತು ಇಷ್ಟು ದಿನ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ನೀರಿನಲ್ಲಿ ಹಾಳಾಗಿ ಹೋಗ್ತಾ ಇದೆ. ರೈತರು ಈ ಒಂದು ಪಂಪ್ಸೆಟ್ಗಳು ಹಾಳಾಗಿರ್ಬೋದು, ಹಾಗೆಯೇ ಜಮೀನುಗಳಲ್ಲಿ ನೀರು ನಿಂತಿರೋದನ್ನು ನೋಡಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸುವಂತಹ ಒಂದು ಪರಿಸ್ಥಿತಿ ಇದೆ. ತುಂಗಭದ್ರಾ ನದಿ ತೀರದಲ್ಲಿ ಇನ್ನೂ ಅತಿ ಹೆಚ್ಚಿನ ಮಳೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರೋದ್ರಿಂದ ತುಂಗಾ ನದಿ ಮತ್ತು ಭದ್ರಾ ನದಿಯಲ್ಲೂ ಸಹ ಹೊರಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ತುಂಗಭದ್ರಾ ನದಿಗೆ ಹರಿದು ಬರುವಂತಹ ಒಂದು ಸೂಚನೆಯನ್ನು ನೀರಾವರಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. 1633 ಅಂದರೆ 1633 ಫೀಟ್ ಎತ್ತರದ ಒಂದು ಜಲಾಶಯದಲ್ಲಿ ಈಗ ಆಲ್ರೆಡಿ 1632 ಫೀಟು ನೀರು ಸಂಗ್ರಹವಾಗಿರುವಂಥದ್ದು. ಟೋಟಲ್ 105 TMCಯ ಒಂದು ಜಲಾಶಯದ ಸಂಗ್ರಹ ಸಾಮರ್ಥ್ಯದಲ್ಲಿ ಎಲ್ಲ ಒಂದು ಭರ್ತಿಯಾಗುವಂತಹ ಒಂದು ಸೂಚನೆಯನ್ನು ಸಹ ಇಲ್ಲಿನ ಅಧಿಕಾರಿಗಳು ನೀಡಿದ್ದಾರೆ. ಹಾಗಾಗಿ ಯಾರು ತುಂಗಭದ್ರಾ ನದಿ ತೀರಕ್ಕೆ ತೆರಳಬಾರ್ದು ಅನ್ನೋಂತಹ ಒಂದು ಕಟ್ಟುನಿಟ್ಟಿನ ಸೂಚನೆಯೊಂದಿಗೆ ಅಧಿಕಾರಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಅಚಾತುರ್ಯ ಆಗಬಾರ್ದು ಅನ್ನೋಂಥ ಒಂದು ಸೂಚನೆಯನ್ನು ಇಲ್ಲಿನ ಜನರಿಗೆ ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತ್ ಜೊತೆ ಶ್ರೀಕಾಂತ್ ಸಾವರು, ನ್ಯೂಸ್ ಫಸ್ಟ್, ರಾಯಚೂರು.